ಪದಾಲಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ವೀರಶೈವ ಧರ್ಮ ಸಾಮ್ರಾಟರಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರಶೈವ ಐಕ್ಯತಾ ಮಂಡಳಿ ಅವರು ಹಮ್ಮಿಕೊಂಡಿರುವ ಆನ್ಲೈನ್ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿರುವ ಹುಕ್ಕೇರಿ ಹಿರೇಮಠದ ಸುಂದರವಾಗಿ ಒಂದು ಮಾತು ತಮ್ಮ ಪದ್ಯದ ಒಳಗ ಬರ್ಕೊಂಡ್ ಬರ್ತಾರೆ. ಅದು ಏನು ಅಂದ್ರೆ, ಪಥ ವೈಕುಂಠಕ್ಕೆ ಇದು ನೋಡು ಅಂತ ಹೇಳಿ ಒಂದು ಮಾತು ಬರ್ತದ. ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂದ್ರೆ ಆ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡಿಬೇಕಾಗಿತ್ತು ಅಂದ್ರೆ ಕಥಾಶ್ರವಣ ಮಾಡೋ, ಸತ್ಕಥೆಗಳನ್ನ ಕೇಳಬೇಕು ಅಂತ ಹೇಳಿ ಪುರಂದರ ಒಂದು ಪದ್ಯದ ಒಳಗ ನಾವು ಕಂಡುಕೊಂಡು ಬರ್ತೇವೆ. ಅದಕ್ಕಾಗಿನ ಒಂದು ಧಾರ್ಮಿಕ ಸದ್ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನ ವೀರಶೈವ ಐಕ್ಯತಾ ಮಂಡಳಿಯವರು ಮನೆಯಲ್ಲಿರುವ ಜನಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆನ್ಲೈನ್ ಪ್ರವಚನ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಇದು ಎಷ್ಟು ಅನುಕೂಲ ಅಂದ್ರೆ, ಒಂದು ಊರೊಳಗ, ಒಂದು ಮಠದ ಒಳಗ ಒಂದು ಪ್ರವಚನ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ ಅಂದ್ರೆ ಆ ಊರಾಗಿನ ಜನ ಅಷ್ಟ ಬಂದು ಕುದುರ್ತಾರ. ಆದ್ರ ಆನ್ಲೈನ್ ಪ್ರವಚನ ಕಾರ್ಯಕ್ರಮ ಅಂದ್ರ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ, ಯಾವ ದೇಶದೊಳಗಿರ್ತಾರ, ಅಲ್ಲೆಲ್ಲೇ ಈ ಮೊಬೈಲ್ ಮೂಲಕ ಪ್ರವಚನ ಕೇಳುವ, ಸತ್ಕಥೆಗಳನ್ನ ಆಲಿಸುವ ಭಾಗ್ಯವನ್ನ ಇವತ್ತು ವೀರಶೈವ ಐಕ್ಯತಾ ಮಂಡಳಿಯವರು ಇಲ್ಲಿ ಎಲ್ಲರಿಗೂ ಕೂಡ ವಹಿಸಿಕೊಟ್ಟಿದ್ದಾರೆ. ಅಂತ ಒಂದು ಸತ್ಕಥೆಗಳಲ್ಲಿ ಒಂದಾಗಿರುವ, ನಾವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುವ ಶ್ರೀ ವೀರಭದ್ರ ಸ್ವಾಮಿಯ ಚರಿತ್ರೆಯನ್ನ ಕಳೆದೆರಡು ದಿನಗಳಿಂದ ನಾವೆಲ್ಲ ಆರಿಸ್ತಾ ಇದ್ದೇವೆ. ಆ ಸತ್ಕಥೆಯನ್ನ ಕೇಳಬೇಕು, ಆ ಕಥೆಯನ್ನ ಆಲಿಸಬೇಕು. ಅದನ್ನ ಸುಮ್ಮನೆ ಭಕ್ತಿ ಭಾವನೆಯಿಂದ ಆಲಿಸಿದ್ರನ್ನ ಎಷ್ಟೋ ಫಲ ಮನುಷ್ಯನಿಗೆ ಪ್ರಾಪ್ತಿ ಆಗ್ತದ. ಅಂತ ಒಂದು ಶಕ್ತಿ ಸಂಪನ್ನ ಅದು ವೀರಭದ್ರ ಸ್ವಾಮಿ ಅನ್ನೋದನ್ನ ನಾವು ಮರಿಬಾರದು. ಅಂತ ವೀರಭದ್ರ ಸ್ವಾಮಿಯ ಚರಿತ್ರೆಯನ್ನ ನಿನ್ನೆ ದಿವಸ ನಾವೆಲ್ಲ ರುದ್ರ ಯಾರು, ಭದ್ರ ಯಾರು, ಶಿವ ಯಾರು ಅನ್ನೋದನ್ನ ವಿಶ್ಲೇಷಣೆ ಮಾಡಿ ನೋಡಿದ್ದೇವೆ. ಈ ನಮ್ಮ ಸಂಸ್ಕೃತಿ ಒಳಗ ಎಷ್ಟು ಹಾಸ್ಯಕ್ಕಾಗ್ಬಿಟ್ಟಿದ್ದಾನೆ ಅಂದ್ರೆ ವೀರಭದ್ರ ಸ್ವಾಮಿ, ಅಷ್ಟೊಂದು ನಾವು ಭಕ್ತಿಯಿಂದ ನಾವು ಅವನ ಆರಾಧನೆ ಮಾಡ್ತೇವೆ. ಬಹುಶಃ ಮಕ್ಕಳಿಗೆ ಹೆಸರಿಡಬೇಕಾದ್ರೂ ಕೂಡ ಮಲ್ಲ, ರಾಚ, ಕೆಂಪಯ್ಯ, ಕೆಂಪಣ್ಣ ಈ ರೀತಿ ಹೆಸರಿಡ್ತೇವೆ. ಇವೆಲ್ಲ ಏನು? ವೀರಭದ್ರನ ಹೆಸರುಗಳೇ. ಭದ್ರ ಅಂತ ಹೆಸರಿಡ್ತೇವೆ, ವೀರ ಅಂತ ಹೆಸರಿಡ್ತೇವೆ, ಈರಯ್ಯ ಅಂತ ಹೆಸರಿಡ್ತೇವೆ. ಹೀಗೆ ಅವೆಲ್ಲರೂ ವೀರಭದ್ರನ ನಾಮಾಂಕಿತಗಳೇ. ಯಾಕೆ ಇವನ್ನ ಇಡ್ತೇವೆ ಅಂತಂದ್ರ, ಆ ಒಂದು ಹೆಸರನ್ನು ಕರೆಯೋದ್ರ ಮೂಲಕ ನಾಮಸ್ಮರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಹೆಸರುಗಳನ್ನ ಇಲ್ಲಿ ಇಟ್ಕೊಂಡು ಬರೋದನ್ನ ನಾವು ಕಾಣ್ತೇವೆ. ಅಂತ ಯಾವ ವೀರಭದ್ರ ಸ್ವಾಮಿ ದಕ್ಷ ಬ್ರಹ್ಮನ ಸಂಹಾರವನ್ನ ಮಾಡ್ಕೊಂಡು ಬರ್ತಾನೆ. ದಕ್ಷ ಬ್ರಹ್ಮನ ಸಂಹಾರವನ್ನ ದಕ್ಷ ಬ್ರಹ್ಮ ಮಾಡುವಂತ ಯಾಗಶಾಲೆ, ಯಜ್ಞ ಮಂಟಪ, ಆ ಯಜ್ಞ ಮಂಟಪದಲ್ಲಿ
ಘನಘೋರವಾಗಿರುವಂತ ಯುದ್ಧ ನಡೀತದ. ದದೀಚಿಯ ಶಾಪದಂತೆ ಯಾಗಶಾಲೆ ಸ್ಮಶಾನ ಭೂಮಿಯಾಗಿ ಪರಿವರ್ತನೆವಂತದ. ವೀರಭದ್ರನ ಹೊರತಕ್ಕೆ ಸಿಲುಕಿ ಈ ಒಂದು ಕಥೆಯನ್ನ ಒಡಪುಗಳಲ್ಲಿ, ಪದ್ಯಗಳಲ್ಲಿ, ಕಾವ್ಯಗಳಲ್ಲಿ, ಶಾಸನಗಳಲ್ಲಿ ಬಹಳ ವ್ಯಾಪಕವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾದ್ರೆ ಈ ಯಜ್ಞ ಮಂಟಪ ಇದರ ಸ್ಥಾನ ಯಾವುದು? ಯಜ್ಞ ಮಂಟಪ ಅದು ಎಲ್ಲಿ ರಚನೆ ಆಗಿತ್ತು, ಎಲ್ಲಿ ಮಾಡ್ತಾ ಇದ್ದ ದಕ್ಷ ಬ್ರಹ್ಮ ಯಜ್ಞವನ್ನ ಅನ್ನೋದನ್ನ ಸ್ವಲ್ಪ ಅದ್ರ ಬಗ್ಗೆ ನಾವು ಒಂದೆರಡು ಸಾಲುಗಳಲ್ಲಿ ಹೇಳಿ ಮುಗಿಸ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಚನ್ನಬಸವಣ್ಣವರು ಇಲ್ಲಿ ಒಂದು ವಚನವನ್ನ ಹೇಳ್ಕೊಂಡು ಬರ್ತಾರೆ. ನಾರಾಯಣ ತನ್ನ ಲೋಕದಲ್ಲಿ ಮಾಡಿದ ಮಂಟಪದಂತಲ್ಲ, ಇಂದ್ರ ನಿಜವನದಲ್ಲಿ ಮಾಡಿದ ಮಂಟಪದಂತಲ್ಲ, ವೀರಭದ್ರ ಭೀಮಾದ್ರಿಯಲ್ಲಿ ರಚಿಸಿದ ಪೂಜಾ ಮಂಟಪದಂತಲ್ಲ, ಇಲ್ಲಿರ್ಪ ಮಂಟಪದ ಉದಯ ನೋಡಿದಡೆ ಇದರ ವಿಸ್ತಾರ ಅರಿದಯ್ಯ ಕೂಡಲ ಸಂಚನ್ನ ಸಂಗಮ ದೇವ ಅಂತ ಚನ್ನಬಸವಣ್ಣವರು ಇಲ್ಲಿ ವಚನವನ್ನ ಬರ್ಕೊಂಡು ಬರ್ತಾರೆ. ಅಂದ್ರೆ ಈ ಮಂಟಪದ ರಚನೆಯ ಪರಂಪರೆಯನ್ನ ಈ ವಚನದ ಒಳಗ ನಾವು ಕಾಣ್ತೇವೆ. ವೀರಭದ್ರ ಸ್ವಾಮಿಯು ಪೂಜಾ ಮಂಟಪ ರಚನೆ ಮಾಡಿದ್ದ. ಹಾಗೇನೆ ಇನ್ನುಳಿದ ಮಂಟಪಗಳನ್ನ ನಾವು ಕಂಡುಕೊಂಡು ಬರ್ತೇವೆ. ಅನುಭವ ಮಂಟಪ 12ನೇ ಶತಮಾನದ ಒಳಗ ನಾವು ಕಂಡುಕೊಂಡು ಬರ್ತೇವೆ. ಹೀಗೆ ಒಂದೊಂದು ಮಂಟಪಗಳ ರಚನೆಯನ್ನ ಆ ಕಾಲಘಟ್ಟದಿಂದನೂ ಮಾಡ್ಕೊಂತ ಬರೋದು, ಅಲ್ಲಿ ಸತ್ಸಂಗ ಎಲ್ಲವನ್ನೂ ಕೂಡ ನಡೆಸ್ಕೋಂತ ಪರಂಪರೆ ಹಿಡ್ಕೊಂಡು ಬರ್ತದ. ಮಹಾಯಾಗ ಮಂಟಪ ಅದು ಎಲ್ಲಿ ನಡೆದಿತ್ತು ಅಂತಂದ್ರೆ ಅದರ ವಿಸ್ತಾರ ಎಷ್ಟು ಏನೋದು ಹಿಂದಿನ ಪ್ರವಚನದ ಒಳಗೆ ನಾ ಮೊನ್ನೆ ಹೇಳಿದೆ ನಿಮಗೆಲ್ಲ. ಅದರ ಸ್ಥಾನ ಯಾವುದು ಅಂತಂದ್ರೆ ಕಾಶಿ ಕ್ಷೇತ್ರ, ಅದರ ಹತ್ರ ಬರುವ ಹರಿದ್ವಾರ, ಗಂಗಾ ನದಿ ತೀರದ ಒಳಗ ದಕ್ಷ ಬ್ರಹ್ಮನ ಯಜ್ಞ ಮಂಟಪ ಇತ್ತು ಅನ್ನೋದು ಒಂದು ಹಿನ್ನೆಲೆ, ಒಂದಿಷ್ಟು ಆಧಾರಗಳಂತ ಗ್ರಂಥಗಳಲ್ಲಿ ಹೇಳ್ಕೊಂಡು ಬರ್ತಾರೆ. ಇನ್ನೊಂದಿಷ್ಟು ಆಧಾರಗಳಿಂದ ಕೆಲವೊಂದಿಷ್ಟು ಸಂಶೋಧಕರಿಂದ ತಿಳಿದು ಬರುವ ಅಭಿಪ್ರಾಯ ಏನು ಅಂದ್ರೆ, ಇಂದಿನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಹತ್ರ ಬರುವಂತ ಯಡೂರು ಕ್ಷೇತ್ರ ಅಂತ ಬರ್ತದ. ಯಡೂರು ಶ್ರೀ ವೀರಭದ್ರ ದೇವರು ಲಿಂಗ ಸ್ವರೂಪದ ಒಳಗೆ ಆರಾಧನೆಗೊಳ್ಳುವಂತ ಒಂದು ಕ್ಷೇತ್ರ ಅದು. ಆ ಕ್ಷೇತ್ರದ ಮಹಿಮೆಯನ್ನ ಒಂದು ದಿನ ಸಪರೇಟ್ ಆಗಿ ನಾಳೆ ನಾಡ್ದು ಅದನ್ನ ಹೇಳ್ಕೊಂಡು ಬರ್ತೇನೆ. ಆ ಒಂದು ಕ್ಷೇತ್ರವನ್ನ ನೋಡಿಬಿಟ್ರೆ ಹಿಂಗ ಯಾವಾಗ ನಾವು ಪೂಜಾ ಕಾರ್ಯ ಒಂದು ಯಜ್ಞ ಮಂಟಪ ಏನು ಇವತ್ತಿಗೆ ಅಲ್ಲೆಲ್ಲಿ ಸ್ಥಾಪನೆ ಮಾಡೋದನ್ನ ನೀವು ನೋಡ್ತೀರಿ, ಆ ಯಜ್ಞ ಮಂಟಪದ ಆಕಾರದ ಒಳಗನ ವೀರಭದ್ರ ದೇವರು, ಯಡೂರು ವೀರಣ್ಣನ ವಿರೂಪಾಕ್ಷಲಿಂಗ ಕ್ಷೇತ್ರ ಅಂತ ಕರೀತಾರೆ. ಆ ಕ್ಷೇತ್ರ ಯಜ್ಞ ಮಂಟಪದ ಆಕಾರದಲ್ಲೇ ಇರುವುದನ್ನ ಕಾಣ್ತೇವೆ. ಹಾಗೇನೆ ಅದರ ಸುತ್ತಮುತ್ತಲೆಲ್ಲ ಕೂಡ ಇವತ್ತಿಗೂ ಕೂಡ ಆ ಹಿನ್ನೆಲೆ ಐತಿಹಾಸಿಕ ಕೋಟೇಶ್ವರ ದೇವಸ್ಥಾನ ಇವೆಲ್ಲ ಸುತ್ತಮುತ್ತ ಎಲ್ಲ ಅದಾವ. ಅಲ್ಲಿ ದೊಡ್ಡ ಪ್ರವಾಸಿ ತಾಣ ಅದು. ಒಂದಿನ ಅದರ ಸಂಪೂರ್ಣ ವಿವರಣೆ ಹೇಳಿಕೆಗಿನ ಒಂದಿನ ಬೇಕಾಗ್ತದ. ಹೀಗೆ ಯಡೂರು ಕ್ಷೇತ್ರದ ಒಳಗನು ಯಜ್ಞ ಮಂಟಪವನ್ನ ರಚನೆ ಮಾಡಿದ್ರು ಅಂತ ಒಂದು ಹಿನ್ನೆಲೆನೂ ಕೂಡ ಬರ್ತದ. ಹೀಗಾಗಿ ಅಂತ ಒಂದು ವೀರಭದ್ರ ದೇವರು ಆ ಒಂದು ಯಜ್ಞ ಮಂಟಪದಲ್ಲಿ ದಕ್ಷ ಬ್ರಹ್ಮನ ಸಂಹಾರ ಮಾಡಿದ್ರು ಅನ್ನೋ ಕಥೆಯನ್ನ ನಿನ್ನೆ ದಿವಸ ನಾವು ಕಂಡುಕೊಂಡು ಬಂದ್ವಿ. ಹಾಗೇನೆ ನಿನ್ನೆ ಒಂದು ಮಾತು ಹೇಳಿದ್ದೆ, ಈ ವೀರಭದ್ರ ದೇವರ ಫೋಟೋ, ವೀರಭದ್ರ ದೇವರ ಒಂದು ಮೂರ್ತಿಯನ್ನ ನೋಡಿದಾಗ ಆ ವೀರಭದ್ರ ದೇವರ ಸೊಂಟ ನಡು ಬಾಗಿದೆ, ಸೊಟ್ಟಾಗಿದೆ. ಹಾಗಾದ್ರೆ ಅದು ಯಾಕಾಯ್ತು? ಅದಕ್ಕೂ ಪೌರಾಣಿಕ ಕಥೆಗಳು ನಮ್ಮಲ್ಲಿ ಬರ್ತಾವ. ಏನ ಕತೆ? ವೀರಭದ್ರ ದೇವರ ನಡು ಯಾಕೆ ಡೊಂಕಾಯ್ತು ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಇಲ್ಲಿ ಬರುತ್ತವ ಗ್ರಂಥಗಳಲ್ಲಿ, ಪೌರಾಣಿಕ ಹಿನ್ನೆಲೆಯ ಕಥೆಗಳು. ಆ ಕತೆ ಏನು ಅಂದ್ರೆ, ನಿಮ್ಗೆಲ್ಲ ತಿಳಿದಿರುವಂತೆ ನಿನ್ನೆ ಹೇಳಿದೆ,
ದಕ್ಷ ಬ್ರಹ್ಮನ ನಾಶಕ್ಕಾಗಿ ಯುದ್ಧಕ್ಕೆ ಹೋಗಬೇಕಾದ್ರೆ ವೀರಭದ್ರನ ಜೊತೆ ಚೌಡೇಶ್ವರಿ ದೇವಿನೂ ಇರ್ತಾಳ, ಸೌದತ್ತಿ ಎಲ್ಲಮ್ಮನೂ ಇರ್ತಾಳ. ಎಲ್ಲರೂ ಯುದ್ಧವನ್ನ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಸೌದತ್ತಿ ಎಲ್ಲಮ್ಮ ಬಹಳ ಸಹಾಯಕರಾಗಿ ನಿಲ್ಲೋದನ್ನ ಕಾಣ್ತೇವೆ. ಚೌಡೇಶ್ವರಿಯೂ ಇರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಇಲ್ಲಿ ಹೇಳಿ ಕಾರಣೇನು ಅಂತಂದ್ರೆ ಭಯಂಕರವಾಗಿರುವಂತ ಯುದ್ಧ ನಡೀತಿರ್ತದ. ಎಷ್ಟು ರಭಸವಾಗಿ ನಡೀತಿರ್ತದಂದ್ರ ಅದನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಡೀತಿರ್ತದ. ವಿಶಾಲವಾಗಿರುವಂತ ಹೋಮಕುಂಡ, ಬೆಂಕಿ ಉರಿತಿರ್ತದ, ಅಗ್ನಿ ಉರಿತಿರ್ತದ. ಆ ಹೋಮಕುಂಡದ ಕಟ್ಟಿ ಮೇಲೆ ನಿಂತು ಯುದ್ಧವನ್ನ ಮಾಡ್ತಿರ್ತಾರೆ. ಯಾರು? ವೀರಭದ್ರ ದಕ್ಷ ಬ್ರಹ್ಮನ ಜೊತೆ ಹೋರಾಡ್ತಿರ್ತಾನೆ. ಆ ಸಂದರ್ಭಕ್ಕೊಳಗ ಅಲ್ಲಿ ಹಿಂದುಗಡೆ ವೀರಭದ್ರನ ಹಿಂದುಗಡೆ ಚೌಡೇಶ್ವರಿ ದೇವಿ ಯುದ್ಧವನ್ನ ಮಾಡ್ಕೊಂಡು ಬರ್ತಿರ್ತಾಳೆ. ಆಕೆ ಯುದ್ಧದ ಒಳಗ ಹೆಂಗಿರ್ತದಂದ್ರ ಚೌಡೇಶ್ವರಿಯ ನಾಲಿಗೆ ಹರಿತವಾಗಿರುವಂತ ನಾಲಿಗೆ. ಎಷ್ಟು ದೂರ ಬೇಕಾದ್ರೂ ಅದು ಚಾಸ್ತಿರ್ತದ, ಅಷ್ಟು ದೊಡ್ಡ ನಾಲಿಗೆ ಇರ್ತದ ಚೌಡೇಶ್ವರಿ ದೇವಿಗೆ. ರಭಸವಾಗಿ ಯುದ್ಧವನ್ನ ಮಾಡ್ಕೊಂಡು ಬರಬೇಕಾದ್ರ ಒಂದು ಹನಿ ರಕ್ತ ಶತ್ರುಗಳದ ನೆಲಕ್ಕೆ ಬೀಳಬಾರದು ಅಂತೇಳಿ ಆ ಚೌಡೇಶ್ವರ ದೇವರಿ ನಾಲಿಗೆಯಿಂದ ಆ ರಕ್ತವನ್ನ ಸ್ವೀಕಾರ ಮಾಡ್ಕೊಂತ ಬರೋದು ಅಲ್ಲಿ ಬರ್ತದ, ವರ್ಣನೆ ಬರ್ತದ. ಹೀಗೆ ಚೌಡೇಶ್ವರಿ ನಾಲಿಗೆ ಚಾಚ್ತಾ ಬರಬೇಕಾದ್ರ ಅದೇ ಸಮಯಕ್ಕೆ ಯಜ್ಞಕುಂಡದ ಕಟ್ಟೆಯ ಮೇಲೆ ವೀರಭದ್ರ ರೋಷಾವೇಶವಾಗಿ ಹೋರಾಡ್ತಾ ಇರಬೇಕಾದ್ರ ದಕ್ಷ ಬ್ರಹ್ಮನ ಶಿರವನ್ನ ಖಡ್ಗದಿಂದ ಕತ್ತರಿಸಿ ಬಿಡ್ತಾನೆ. ಅವಾಗ ಆ ಶಿರ ಆ ಹೋಮಕುಂಡದ ಒಳಗೆ ಬಿದ್ದು ಭಸ್ಮಾಗಿ ಹೋಗಿಬಿಡ್ತದ. ಅವನ ದಕ್ಷ ಬ್ರಹ್ಮನ ರಕ್ತ ನೆಲಕ್ಕೆ ಬಿದ್ದು ಅವನಂತೆ ದಕ್ಷ ಬ್ರಹ್ಮರು ಮತ್ತೆ ಹುಟ್ಟಿಗಿಟ್ಟಾರು ಅಂತೇಳಿ ಚೌಡೇಶ್ವರಿ ದೇವಿಯ ನಾಲಿಗೆ ಚಾಚಿಕೊಂಡು ರಭಸವಾಗಿ ಬಂದ್ಬಿಡ್ತದ. ಅಲ್ಲಿ ಎಷ್ಟು ಭಯಂಕರವಾಗಿರ್ತದಂದ್ರ ಆ ನಾಲಿಗೆ ಹೊರತಕ್ಕ ಚಿಲುಕಿನ ಎಷ್ಟೋ ಜನ ಸಾಯ್ತಿರ್ತಾರ, ಅಷ್ಟು ಹರಿತವಾಗಿರುವಂತ ನಾಲಿಗೆ. ಆ ನಾಲಿಗೆ ರಭಸವಾಗಿ ಬಂದಾಗ ಇದನ್ನ ಎಲ್ಲಮ್ಮ ನೋಡ್ತಾಳ, ಸೌದತ್ತಿ ಎಲ್ಲಮ್ಮ. ಎಲ್ಲಮ್ಮ ನೋಡಿದ ತಕ್ಷಣ ಆ ನಾಲಿಗೆ ಹೊರತಕ್ಕ ಚಿಲುಕಿ ವೀರಭದ್ರನಿಗೆ ಏನಾದ್ರೂ ಆಗಿರಿತು ಅಂತೇಳಿ ಸಡನ್ ಆಗಿ ಅಲ್ಲೇ ಇರುವಂತ ಎಲ್ಲಮ್ಮ ವೀರಭದ್ರನನ್ನ ನಡವನ್ನು ಹಿಡ್ಕೊಂಡು ಈ ಕಡೆ ಜಗ್ಗಿ ಬಿಡ್ತಾಳ. ನಾಲಿಗೆ ಆ ನಡೆದ ಮಗ್ಲ ಹಾಸಿ ಪಾಸ್ ಆಗ್ತದ. ಅವಾಗ ದಕ್ಷ ಬ್ರಹ್ಮನ ಸಂಹಾರ ಆಗ್ತದ. ಯಾವಾಗ ಎಲ್ಲರೂ ಹಿಂಗೆ ಎಳ್ಕೊಳ್ತಾಳೋ ಆಗ ನಡುವೆ ಜೋರಾಗಿ ಎಳೆಯುವುದರಿಂದ ನಡ ಬಂಕಾಯ್ತು ಅನ್ನುವ ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದ್ದೆ ಸ್ವಾಮಿ. ವೀರಭದ್ರ ಲೀಲೆಗಳಲ್ಲಿ ಮೊದಲನೇ ಲೀಲೆ ಅಂದ್ರೆ ದಕ್ಷ ಸಂಹಾರ ಲೀಲೆಯನ್ನ ಬಹಳ ಸುಂದರವಾಗಿ ಕಥೆಗಳಲ್ಲಿ ನಾವು ಕೇಳ್ಕೊಂಡು ಬರ್ತಾ ಇದ್ದೇವೆ. ಅದಾದ ನಂತರ ಬರುವಂತಹ ಲೀಲೆಯೇ ಶರಭಾವತಾರ ಲೀಲೆ. ಶರಭಾವತಾರ ಲೀಲೆ ಅಂತಂದ್ರೆ ಅದನ್ನ ಪುರಾಣದೊಳಗೆ 4ನೇ ಸಂಧಿ ಒಳಗೆ ಬರ್ಕೊಂಡು ಬರ್ತಾರೆ ಪುಟ್ಟರಾಜ ಕವಿ ಗವಾಯಿಗಳವರು. ಶರಭಸಾವತಾರದ ಒಂದು ಹಿನ್ನೆಲೆ ಏನಿದು ಶರಭಸಾವತಾರ? ಶಿವಪುರಾಣದ ಒಳಗೆ ಬರುವಂತ ಕಥೆಗಳು, ಅದನ್ನ ಕನ್ನಡದ ಒಳಗ ಗ್ರಂಥಗಳನ್ನ ಬರ್ಕೊಂಡು ಬರ್ತಾರೆ. ಶರಭ ಅಂದ್ರ 8 ಕಾಲು ಉಳ್ಳಂತ ಈ ಸಿಂಹವನ್ನೇ ಮಣಿಸುವಂತ ಒಂದು ಬೃಹದಾಕಾರವಾಗಿರುವಂತ ಒಂದು ಮೃಗಕ್ಕೆ, ಒಂದು ಪ್ರಾಣಿಗೆ ಶರಭ ಅಂತ ಕರ್ಕೊಂಡು ಬರ್ತಾರ. ಬಲಿಷ್ಠವಾಗಿರುವಂತ ಪ್ರಾಣಿ. ಹಾಗೇನೆ ಸಾಳುವ ಪಕ್ಷಿ. ಸಾಳುವ ಪಕ್ಷಿ ಅಂದ್ರ 2 ತಲೆ ಅಥವಾ 4 ತಲೆ, 4 ಮುಖ. ಇದು ಬಲಶಾಲಿ ಆಗಿರುವಂತ ಪಕ್ಷಿ. ಇದು ಅಂದ್ರೆ ಶರಭಸಾಳುವ ಅವತಾರದ ಒಳಗ ವೀರಭದ್ರನ ಅವತಾರವನ್ನ ನಾವಿಲ್ಲಿ ಕಂಡುಕೊಂಡು ಬರ್ತೇವೆ. ಈ ಬಲಶಾಲಿ ಆಗಿರುವಂತ 4 ತಲೆ ಅಥವಾ 2 ತಲೆಯ ಪಕ್ಷಿ ಅಂತಂದ್ರೆ ನೀವು
ಗಂಡಬೇರುಂಡ ಅನ್ನೋ ಹೆಸರನ್ನ ಕೇಳಿದ್ರಿ. ಗಂಡಬೇರುಂಡ ಪಕ್ಷಿ ಅದು ಹೆಂಗಿರ್ತದ ಚಿತ್ರಗಳಲ್ಲಿ ನೀವೆಲ್ಲ ನೋಡ್ಕೊಂಡು ಬರ್ದು. ಮೊದಲು ಒಂದು ಕಾಲಕ್ಕೆ ಇದ್ದಿರಬಹುದು, ಅದು ಪೌರಾಣಿಕ ಹಿನ್ನೆಲೆ ಒಳಗೆ ಬರುವಂತ ಕಥೆಗಳು. ಹೀಗೆ ಶರಭ, ಸಾಳ್ವ, ಪಕ್ಷಿ ಮತ್ತು ಮೃಗದ ದೇಹ ಎರಡೂ ಸೇರಾಗಿರುವಂತದ್ದು ಶರಭಸಾಳ್ವಾವತಾರ. ಹಾಗಾದ್ರೆ ಈ ಶರಭಾವತಾರ ಯಾಕಾಯ್ತು? ಇದು ಒಂದು ಪ್ರಶ್ನೆ ಬರ್ತದ. ವೀರಭದ್ರ ಶರಭಾವತಾರವನ್ನ, ಶರಭಸಾಳ್ವಾವತಾರವನ್ನ ಯಾಕೆ ತಾಳಿದ? ಅದನ್ನ ಒಂದು ಕತೆ ಬರ್ತದೆ, ನರಸಿಂಹಾವತಾರದ ಒಂದು ಕತೆ. ಅಂದ್ರೆ ನಿಮಗ ಭಕ್ತ ಪ್ರಹ್ಲಾದನ ಸಿನಿಮಾ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತದ ಅದರ ಹಿನ್ನೆಲೆ ಏನದು. ಸಂಕ್ಷಿಪ್ತದ ಒಳಗೆ ವಿವರಣೆ ನೀಡ್ತಾನೆ. ಬ್ರಹ್ಮನ ಮಗ ಹೆಂಗ ದಕ್ಷ ಬ್ರಹ್ಮನೋ, ಬ್ರಹ್ಮನಿಗೆ ಇನ್ನೊಬ್ಬ ಮಗ ಇದ್ದ ಕಶ್ಯಪ ಬ್ರಹ್ಮ ಅಂತೇಳಿ. ಆ ಕಶ್ಯಪ ಬ್ರಹ್ಮನಿಗೆ ಇಬ್ಬರು ಹೆಂಡತಿಯರು, ದಿತಿ ಅದಿತಿ ಅಂತೇಳಿ. ದಿತಿ ಅಂತಕ್ಕಂತ ಹೆಂಡತಿಯಿಂದ ಇಬ್ಬರು ರಾಕ್ಷಸರ ಜನನ ಆಗ್ತದ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತೇಳಿ. ಆ ಹಿರಣ್ಯಾಕ್ಷ ಆ ಒಂದು ಕಥೆಗಳ ಪುರಾಣದೊಳಗೆ ಬರ್ತಾವ. ಹಿರಣ್ಯಾಕ್ಷನ ನಾಶಕ್ಕಾಗಿನ ಅಲ್ಲಿ ದೇವರು ವಿಷ್ಣು ಪರಮಾತ್ಮ ವರಾಹ ಅವತಾರ ತಾಳಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ಕೊಂಡು ಬರ್ತಾನೆ. ಇನ್ನ ಅವನ ಸಂಹಾರ ಆದ ಮೇಲೆ ಹಿರಣ್ಯಕಶಿಪುವಿಗೆ ನನ್ನ ಅಣ್ಣನನ್ನ ಸಂಹಾರ ಮಾಡಿದ ಆ ವಿಷ್ಣುವಿನನ್ನ ಸಂಹಾರ ಮಾಡಬೇಕು, ದೇವತೆಗಳೆಲ್ಲರನ್ನು ಕೂಡ ಸೋಲಿಸಬೇಕು, ಅವರ ಅಧಿಕಾರ ಅಂತಸ್ತನ್ನ ಕಸ್ಕೋಬೇಕು ಅಂತ ತಿಳ್ಕೊಂಡು ಹಿರಣ್ಯಕಶಿಪು ತಪಸ್ಸನ್ನ ಮಾಡ್ತಾನೆ. ಉಗ್ರವಾಗಿರುವಂತ ತಪಸ್ಸನ್ನ ಮಾಡ್ಕೊಂಡು ಬರ್ತಾನೆ. ಎಲ್ಲಾ ಕಡೆ ಕೂಡ ಅವನ ತಪಸ್ಸಿನ ಪ್ರಭಾವ ಹಾಕೊಂಡು ಬರ್ತದ. ಆ ತಪಸ್ಸಿಗೆ ಒಳಗಾಗಿ ಬ್ರಹ್ಮನಿಂದ ವರ ಪಡಿತಾನೆ. ಅದು ವಿಶಿಷ್ಟವಾಗಿರುವಂತ ವರ. ಆ ವರ ಯಾವುದು ಅಂತಂದ್ರೆ, ತಾನು ಸಾಯ್ಬೇಕಾದ್ರೆ ಹಿಂಗಿಂಗ ಸಾಯ್ಬೇಕು. ಬೆಳಕು ಅಲ್ಲದ, ಕತ್ತಲೆಯೂ ಅಲ್ಲದ, ಹೊರಗೂ ಅಲ್ಲದ, ಒಳಗೂ ಅಲ್ಲದ, ಯಾವುದೇ ಆಯದಿಂದಲೂ ಅಲ್ಲದೆ, ನರಮಾನವರಿಂದ ಅಲ್ಲದೆ, ಹೀಗೆ ಪ್ರಾಣಿಗಳಂದ್ರೂ ಅಲ್ಲದೆ, ಯಾವುದೇ ಇದರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತೇಳಿ ವರವನ್ನ ಹಿರಣ್ಯಕಶಿಪು ಕೇಳ್ಕೊಳ್ಳೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಮುಂದೆ ಆ ಒಂದು ಭಕ್ತ ಪ್ರಹ್ಲಾದನ ಭಕ್ತಿಗೆ, ಆ ಭಕ್ತ ಪ್ರಹ್ಲಾದನ ಭಕ್ತಿ ಎಷ್ಟಿರ್ತದಂದ್ರೆ ಸದಾವಕಾಲ ನಾರಾಯಣ ಸ್ಮೃತಿಯನ್ನ ಮಾಡ್ಕೊಂಡು ಬರ್ತಿರ್ತಾನ. ಆವಾಗ ಹಿರಣ್ಯಕಶಿಪು ಎಲ್ಲಾ ದೇವತೆಗಳನ್ನು ಸೋಲಿಸಿ, ವಿಷ್ಣುವಿನನ್ನು ಲೋಕವನ್ನು ಬಿಟ್ಟು ಓಡಿಸಿ, ಎಲ್ಲಾ ಅಧಿಕಾರವನ್ನು ತಾನೇ ಇದು ಮಾಡಿಕೊಂಡು ಲೋಕಕಂಟಕನಾಗಿ ಪರಿವರ್ತನೆ ಹೊಂತಾನ. ಯಾರು ಅಂದ್ರೆ ಹಿರಣ್ಯಕಶಿಪು. ವಿಷ್ಣು ನಾಶಾದ ಅಂತ ತಿಳ್ಕೊಂಡು ಬಿಡ್ತಾನೆ. ಅಲ್ಲೇನಾಗ್ತದ, ನಾರದರ ಅನುಗ್ರಹದಿಂದ ಪ್ರಹ್ಲಾದನಿಗೆ ತಾಯಿ ಗರ್ಭದ ಒಳಗಿದ್ದಂತ ಸಂದರ್ಭದೊಳಗನ ಅವನಿಗೆ ಉಪದೇಶ ಆಗಿರ್ತದ. ನಾರಾಯಣ ಸ್ಮರಣೆಯನ್ನ ಮಾಡ್ಕೊಂಡು ಬರ್ತಾನೆ ಭಕ್ತ ಪ್ರಹ್ಲಾದ. ತಾಯಿನೂ ಕೂಡ ಅದೇ ಸಂಸ್ಕಾರವನ್ನ ನೀಡ್ಕೊಂಡು ಬರ್ತಾಳ. ಇಲ್ಲಿ ಒಂದು ಗಮನಿಸಬೇಕು, ಭಕ್ತ ಪ್ರಹ್ಲಾದನಿಗೆ ತಾಯಿ ಎಷ್ಟು ಸಂಸ್ಕಾರ ಕೊಡ್ತಾಳಂತಂದ್ರೆ, ಅವ ಯಾವುದೇ ಸಂದರ್ಭ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಾರಾಯಣ ಸ್ಮರಣೆಯನ್ನ ಬಿಡೋದಿಲ್ಲ. ಅಂತ ಒಂದು ಸಂಸ್ಕಾರ ತಾಯಿ ನೀಡ್ಕೊಂಡು ಬರ್ತಾಳೆ. ಹಾಗೇನೆ ತಾಯಂದ್ರು ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಹಿಂಗೆ ಕೊಡಬೇಕಂತ ಹೇಳ್ತಾರ. ಅವರು ಹೊರಗೋದ ಮೇಲೆ ಯಾವುದೇ ಕೆಟ್ಟ ಪ್ರಭಾವಕ್ಕೆ ಒಳಗಾಗದಂತೆ ಒಳ್ಳೆ ಸಂಸ್ಕಾರವನ್ನ, ಗಟ್ಟಿ ಸಂಸ್ಕಾರವನ್ನ ಭಕ್ತ ಪ್ರಹ್ಲಾದನ ತಾಯಿ ಹೆಂಗ್ ಕೊಟ್ಲು ಹಂಗ ತಾಯಂದ್ರು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತೇಳಿ ಹೇಳ್ಕೊಂಡು ಬರ್ತಾರೆ. ಹೀಗೆ ಆ ಒಂದು ಸಂಸ್ಕಾರದ ಬಲದಿಂದ ಯಾವ್ಯಾವುದೇ ಶಿಕ್ಷೆಯನ್ನು ಕೊಟ್ಟರು ಕೂಡ ಪ್ರಹ್ಲಾದನಿಗೆ ಅವು ಯಾವೂ ನಾಟೋದಿಲ್ಲ, ನಾರಾಯಣನ ಸ್ಮರಣೆಯನ್ನ ಬಿಡೋದಿಲ್ಲ. ಆವಾಗ ಕೋಪ ಬರ್ತದ ಆ ಹಿರಣ್ಯಕಶಿಪುವಿಗೆ. ನಾರಾಯಣ ಎಲ್ಲದನ ಹೇಳೋ ಒಂದು ಕೂಡಲೇ ಎಲ್ಲಾ ಕಡೆ ಅದನ, ಇಂತಲ್ಲದನ, ಅಲ್ಲದನ, ಇಲ್ಲದನ ಅಂದ ಕೂಡಲೇ ಕಂಬದೊಳಗನೂ ಅದನ ಅಂದ ಕೂಡಲೇ ಕಂಬವನ್ನು ಹೊಡೆದು ನೋಡ್ತಾನೆ. ಕಂಬದಿಂದ
ನರಸಿಂಹನ ಅವತಾರ ಹಾಕೊಂಡು ಬರ್ತಾವ. ವಿಷ್ಣು ನರಸಿಂಹನ ರೂಪದ ಒಳಗ ಯಾರಿಗಂದ್ರೆ ಪ್ರಹ್ಲಾದನಿಗೂ ದರ್ಶನ ಕೊಟ್ಟ, ಆ ದೇವರನ್ನ ನಂಬದೇ ಇರುವಂತ ಹಿರಣ್ಯಕಶಿಪುವಿಗೂ ಅಲ್ಲಿ ದರ್ಶನ ಕೊಡೋದನ್ನ ಕಾಣ್ತವೆ. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಶಿಂಬಳದಿನ್ನೊಣ ನೀನು ಮಂಕುತಿಮ್ಮ ಅಂತೇಳಿ ಮಂಕುತಿಮ್ಮನ ತಗ್ಗದ ಒಳಗ ಸಾಮಾನ್ಯರ ನಂಬಿಕೆಗಳು ಹೆಂಗಿರ್ತಾವ ಅಂದ್ರೆ ಒಂದ್ಸಲ ನಂಬ್ತೇವೆ, ಒಂದ್ಸಲ ಬಿಡಲ್ಲ, ಒಂದ್ಸಲ ನಂಬೋದಿಲ್ಲ. ಇಂಥ ಒಂದು ಗುಣ ನಮ್ಮಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಪ್ರಹ್ಲಾದ ಸಂಪೂರ್ಣವಾಗಿ ನಂಬಿರ, ತಂದೆ ಸಂಪೂರ್ಣವಾಗಿ ನಂಬಲಿಲ್ಲ. ಇಬ್ಬರಿಗೂ ವಿಷ್ಣುವಿನ ದರ್ಶನ ಆಯ್ತು. ನರಸಿಂಹನ ಅವತಾರದ ಒಳಗೆ ಅಲ್ಲಿ ಕಂಬದಿಂದ ಬಂದಿರುವಂತ ನರಸಿಂಹ ಅವತಾರದಿಂದ ಆ ಹಿರಣ್ಯಕಶಿಪುವಿನ ಮರಣ ಹೆಂಗಾಗ್ತದಂದ್ರೆ, ಅವನನ್ನ ಎತ್ತಿಕೊಂಡು ನರಸಿಂಹ ಅವತಾರದ ವಿಷ್ಣು ಬಾಗಿಲಿನ ಹೊಚ್ಚಿಲದ ಮೇಲೆ ಕೂತ್ಕೊಂಡ. ಅದು ಹೊರಗೂ ಅಲ್ಲ ಒಳಗೂ ಅಲ್ಲ, ಹಾಗೇನೆ ಬೆಳಕೂ ಅಲ್ಲ ಕತ್ತಲು, ಹಗಲೂ ಅಲ್ಲ ರಾತ್ರಿ ಅಲ್ಲ, ಅಂದ್ರ ಅದು ಸಂಜೆ ಸಮಯ. ಅವಾಗಿತ್ತ ಪೂರ್ತಿ ಕತ್ಲನೂ ಆಗಿರಂಗಿಲ್ಲ, ಪೂರ್ತಿ ಬೆಳಕನೂ ಇರಂಗಿಲ್ಲ ಅಂತ ಸಂದರ್ಭ. ಇನ್ನ ಯಾವ ಆಯುಧನೂ ಅಲ್ಲದ ಅಂದ್ರೆ ಉಗುರುಗಳು, ಅಂದ್ರೆ ಹರಿತವಾದ ಉಗುರುಗಳಿಂದ ಅವನ ಎದೆಯನ್ನ ಬಗಿತಾನೆ, ಹಿರಣ್ಯಕಶಿಪುವಿನ ಎದೆಯನ್ನ. ಈ ರೀತಿಯಾಗಿ ದಕ್ಷ ಬ್ರಹ್ಮನ ಸಂಹಾರ ಹೆಂಗಾಗ್ತದ ವೀರಭದ್ರನಿಂದ, ನರಸಿಂಹ ಅವತಾರದ ಒಳಗ ವಿಷ್ಣುವಿನಿಂದ ಹಿರಣ್ಯಕಶಿಪುವಿನ ರಾಕ್ಷಸನ ಸಂಹಾರ ಆಗ್ತದ. ಆವಾಗ ಅಲ್ಲೇನಾಗ್ತದ, ಹಿರಣ್ಯಕಶಿಪುವಿನ ಮರಣದ ನಂತರ ಆ ನರಸಿಂಹ ಅಂತ ಅಂದ್ರೆ, ನರ ಅಂದ್ರ ಮಾನವನ ದೇಹ, ಮುಖ ಸಿಂಹದ ಮುಖ. ಅಲ್ಲಿ ಮನುಷ್ಯನ ಒಂದು ವ್ಯಕ್ತಿತ್ವದ ಪ್ರಭಾವಕ್ಕಿಂತ ಸಿಂಹದ ಪ್ರಭಾವ ಜಾಸ್ತಿ ಆಗಿಬಿಡ್ತದ, ಮೃಗತ್ವದ ಸ್ವಭಾವ ಜಾಸ್ತಿ ಆಗಿ ನರಸಿಂಹನ ಅವತಾರದ ವಿಷ್ಣು ಲೋಕಕಂಟಕನಾಗಿ ಮೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಹಂಕಾರ ಬರ್ತದ, ಅಹಂಕಾರ ಬಂದು ಲೋಕಕಂಟಕನಾಗಿ ಸಿಂಹದ ಪ್ರಭಾವ, ಮೃಗದ ಪ್ರಭಾವ ಜಾಸ್ತಿಯಾಗಿ ಎಲ್ಲಾ ಕಡೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನರಸಿಂಹನ ಅವತಾರ ವಿಷ್ಣು. ಆಗೇನಾಗ್ತದ, ಈ ಸುದ್ದಿ ಋಷಿಮುನಿಗಳು, ದೇವತೆಗಳು ಎಲ್ಲರೂ ಕೂಡ ಹೋಗಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆವಾಗ ಶಿವ ಸಾಕ್ಷಾತ್ ವೀರಭದ್ರನೇ ಇದಕ್ಕೆ ಸರಿಯಾದ ಒಂದು ಮಾರ್ಗ ನೀಡತಕ್ಕಂಥವನು ಅಂತ ಹೇಳಿ ಆ ವೀರಭದ್ರನನ್ನ ಆಹ್ವಾನ ಮಾಡ್ಕೊಳ್ತಾನೆ ಶಿವ. ವೀರಭದ್ರ ದೇವರು ಬಂದು ಅಲ್ಲಿ ಕೇಳ್ತಾರೆ. ಆಗ ವೀರಭದ್ರ ದೇವರಿಗೆ ಶಿವ ಅಪ್ಪಣೆ ಮಾಡ್ತಾನ, ಆ ನರಸಿಂಹನ ಅವತಾರದ ಆ ವಿಷ್ಣುವಿಗೆ ಅಹಂಕಾರ ಮರ್ದನ ಮಾಡಿ ಅವನ ನಿಜ ಸ್ವರೂಪದ ಎಚ್ಚರಿಕೆಯನ್ನ ಮಾಡಿಕೊಡಬೇಕು ಅಂತಕ್ಕಂಥ ಭಾವನೆಯಿಂದ ಅಲ್ಲಿ ಆ ವೀರಭದ್ರ ಸ್ವಾಮಿ ನರಸಿಂಹನ ಮರ್ದನಕ್ಕಾಗಿ ಅವತಾರ ಒಂದು ಅವತಾರವನ್ನ ತಾಳುವ ಸಂದರ್ಭ ಬರ್ತದೆ. ಶರಭಸಾವ ಅವತಾರವನ್ನು ತಾಳಿ ಮುಖ, ಶರೀರ ಶರಭ ಪ್ರಾಣಿಯ ಮೃಗದ ಶರೀರ, ಬಲಿಷ್ಠವಾಗಿರುವಂತ ಪ್ರಾಣಿ ಅಂತಂದ್ರ ಸಿಂಹವನ್ನ ಮರ್ದನ ಮಾಡಬೇಕಾದ್ರ ಈ ಪ್ರಾಣಿ ಬಹಳ ಬಲಿಷ್ಠವಾಗಿರುವಂತದ್ದು ಅಂತೇಳಿ ಅಲ್ಲಿ ಯಾರು ಅಂದ್ರೆ ವೀರಭದ್ರ ಸ್ವಾಮಿ ಶರಭಸಾವ ಅವತಾರವನ್ನ ತಾಳಿ, ಶರಭಸಾವ ಅವತಾರದ ಒಳಗ ಅಲ್ಲಿ ಪ್ರಕಾಶಮಾನವಾಗಿರುವಂತ ಶರೀರವನ್ನ ತಾಳಿ, ಗಂಡ ಬೇರುಂಡದ ಶರೀರವನ್ನ ತಾಳಿ, ಅವತಾರವನ್ನ ತಾಳಿ ಆ ನರಸಿಂಹನ ಮರ್ದನವನ್ನ, ನರಸಿಂಹನ ಸೊಕ್ಕನ್ನ ಅಡಗಿಸಿದ ಅಂತಕ್ಕಂತ ಒಂದು ಕತೆ, ಒಂದು ಹಿನ್ನೆಲೆಯನ್ನ ವೀರಭದ್ರ ಸ್ವಾಮಿಯ ಪವಾಡಗಳಲ್ಲಿ, ಪುರಾಣಗಳಲ್ಲಿ, ಲೀಲೆಗಳಲ್ಲಿ ನಾವು ಕಂಡುಕೊಂಡು ಬರ್ತೇವೆ. ಇದೊಂದು ವಿಶೇಷವಾಗಿರುವಂತ ಲೀಲೆ. ಯಾರು ವೀರಭದ್ರನ ಸ್ಮರಣೆಯನ್ನ ಮಾಡಿಕೊಂಡು ಬರ್ತಾರೋ, ಹಾಗೇನೆ ಶರಭ ಸಾರ್ವಾವತಾರದ ಒಂದು ಪುರಾಣ ಕತೆ ಅವು ಕೂಡ ಅದಾವ. ಅವುಗಳನ್ನ ಮನೆಯೊಳಗೆ ಯಾರು ಪಠನ ಮಾಡ್ತಾರೋ ಅವರಿಗೆಲ್ಲ ಏನೇನು ಫಲ ದೊರಕ್ತದ. ಪುರಾಣ ಪುಣ್ಯ ಕೆಲವೊಬ್ರು ದೇವಿ ಪುರಾಣ ಪಾರಾಯಣ ಮಾಡ್ತೀರಿ,
ಇನ್ನು ಕೆಲವೊಬ್ರು ಇನ್ನ ಬೇರೆ ಪುರಾಣ ಪಾರಾಯಣ ಮಾಡ್ತಿರ್ತಾರೆ. ಹಾಗಾಗಿ ಈ ಕಥೆಗೆ ಸಂಬಂಧಿಸಿದ ಒಂದು ಚರಿತ್ರೆ ಅದ. ಆ ಚರಿತ್ರೆಯನ್ನ ಪದ್ಯ ರೂಪದೊಳಗಿರುವಂತದನ್ನು ಯಾರು ದಿನನಿತ್ಯ ಪಾರಾಯಣ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಏನೇನು ಫಲಗಳು ದೊರಕ್ತವು ಅನ್ನೋದನ್ನ ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಓದಿದವರಿಗೆ, ಕೇಳಿದವರಿಗೆ ಅಂಜಿಕೆ, ಅಪಮೃತ್ಯು. ಅಂಜಿಕೆ ಅಂದ್ರೆ ಭಯ ಸಂಪೂರ್ಣವಾಗಿ ಹೊರಟೋಗ್ತದೆ. ಮಕ್ಕಳೀಗ ಬಹಳ ಭಯ ಪಡ್ತಿರ್ತಾವ್ರಿ ಅಜ್ಜರ ಅಂತೇಳಿ ತಾಯ್ತ ಕಟ್ಸಕ್ ಬರ್ತಿರ್ತಾರೆ. ಹಾಗೇನೆ ಕೆಲವೊಬ್ರು ಏನೋ ಕನಸಿನ ಒಳಗ ಏನೋ ನೋಡ್ದಂಗಾಗಿ ಭಯ ಆಗ್ತದ ಅಂತಿರ್ತಾರೆ. ಅಂಜಿಕೆ, ಈ ಅಂಜಿಕೆ ಭಯ ಅನ್ನುವಂಥದ್ದು ಈ ಕಥೆಯನ್ನ ಶ್ರವಣ ಯಾರ ಮನ್ಯಾಗ ಮಾಡ್ತಾರೋ ಅವರ ಅಂಜಿಕೆ ಎಲ್ಲವೂ ದೂರ ಆಗ್ತವ. ಇನ್ನ ಅಪಮೃತ್ಯು ದೂರ ಆಗ್ತದೆ. ಅಪಮೃತ್ಯು ಅಂದ್ರೆ ಸಾವು ನಮಗೆ ಇಂತಿಷ್ಟು ವಯಸ್ಸು ಅಂತ ನಿರ್ಣಯ ಆಗಿರ್ತದೆ. ಅಚಾನಕ್ ಆಗಿ ಯಾವುದೋ ಸಂದರ್ಭದಾಗ ಏನೋ ಆಗಿ ಅಚಾನಕ್ ಸಾಯುವಂತ ಸಂದರ್ಭಗಳು ಬಂದಿರ್ತಾವ. ಅದಕ್ಕೆ ಅಪಮೃತ್ಯು ಅಂತ ಕರ್ಕೊಂಡು ಬರ್ತಾರೆ. ಯಾವಾಗ ಮನುಷ್ಯ ಇಂಥ ಪೂಜೆ, ಧ್ಯಾನ, ಚರಿತ್ರೆ, ಕಥೆಗಳನ್ನ ಓದ್ಕೊಂಡು ಬರ್ತಾನೋ ಅಂತ ಅಪಮೃತ್ಯುಗಳಿಂದ ದೂರ ಆಗ್ತಾನೆ. ಅದರಿಂದ ಪಾರಾಗಿ ಬರುವುದನ್ನ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಶತ್ರು ಪೀಡೆ ಇರೋದಿಲ್ಲ. ಶತ್ರುಗಳ ಕಾಟ ಕೆಲವೊಬ್ಬರಿಗೆ ಬಾಳ ಇರ್ತದ. ಶತ್ರು ಪೀಡೆ ಇರೋದಿಲ್ಲ. ಪಾಪಗಳು ಯಾವುದೂ ಕೂಡ ಮನುಷ್ಯನಿಗೆ ಇದಾಗಂಗಿಲ್ಲ. ಹೀಗಾಗಿ ಶರದಾವತಾರದ ಒಡಪುಗಳು ಕನ್ನಡದ ಒಳಗೆ ಸಾಕಷ್ಟದವ. ಅವುಗಳನ್ನು ಹೇಳೋದ್ರಿಂದ ಇವೆಲ್ಲ ಧೈರ್ಯ, ಸಾಹಸ ಮನುಷ್ಯನಿಗೆ ಇಲ್ಲಿ ಬರುವುದನ್ನ ನಾವು ಕಂಡುಕೊಂಡು ಬರ್ತೇವೆ. ಅಂತ ವಿಶಿಷ್ಟವಾಗಿರುವಂತ ಪರಂಪರೆ ಈ ಕಥೆ ಇದ್ರೊಳಗೆ ನಾವು ಕಾಣ್ತೇವೆ. ವೀರಶೈವ ಪರಂಪರೆ ಒಳಗೆ ಇದ್ರ ಬಗ್ಗೆ ಬಹಳ ಉಲ್ಲೇಖಗಳು ಬರ್ತಾವ. ಅಂದ್ರೆ ಗಂಡ ಬೇರಿಂಡದ ಬಗ್ಗೆ ವೀರಶೈವ ಚರಿತ್ರೆ ಶಾಸನಗಳು ಸಾಕಷ್ಟು ಹಾಕೊಂಡ್ ಬರ್ತಾವ. ಅದ್ರೊಳಗೆ ಉದಾಹರಣೆ ಅಂದ್ರೆ ವೀರಶೈವ ಪರಂಪರೆಯ ದೇವಸ್ಥಾನಗಳಲ್ಲಿ ಗಂಡ ಬೇಡಂದ ಚಿತ್ರಗಳನ್ನ ಅಲ್ಲಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯದ. ಇನ್ನ ವೀರ ಕವಿಗಳಿಗೆ ಪ್ರಶಸ್ತಿಗಳನ್ನ ಕೊಡೋ ಪದ್ಧತಿ ಅದ. ಆ ಹಳೆ ಕಾಲದಾಗಿರ್ತದ. ಆವಾಗಿನ ಕಾಲಕ್ಕ ಇದನ್ನು ಕೂಡ ಇರಬಹುದು. ಶಾಸ್ತ್ರಗಳಲ್ಲಿ ಬರ್ತದೆ. ಗಂಡ ಬೇರಿಂದ ಪ್ರಶಸ್ತಿ ಕೊಡೋ ಪದ್ಧತಿ ಇವತ್ತಿಗೂ ಕೂಡ ಅದ. ವೀರರಿಗೆ, ಶೂರರಿಗೆ ಈ ಶೌರ್ಯ ಪ್ರಶಸ್ತಿ ಅಂತ ಏನು ಕೊಡ್ತಾರೆ, ಹಾಗೆ ಗಂಡ ಬೇರಿಂದ ಪ್ರಶಸ್ತಿಯನ್ನ ಕೊಡೋದನ್ನ ಕಾಣ್ತೇವೆ. ಕೆಳಳಿ ವೀರಭದ್ರನ ಗುಡಿ ಮೇಲ್ಛಾವಣಿ ಮೇಲೆ ಗಂಡ ಬೇರಿಂಡದ ಚಿತ್ರ ಇರುವುದನ್ನ ಕಾಣ್ತೇವೆ. ಕಾರಣ ಕೆಳದಿ ಅರಸರೆಲ್ಲರೂ ವೀರಭದ್ರನ ಆರಾಧಕರು. ಅದರ ಜೊತೆಗೆ ಆ ವೀರಶೈವ ಮತಾವಲಂಬಿಗಳಾಗಿದ್ರು. ಹಾಗೇನೆ ಕೆಳದಿಯ ದಂಡನಾಯಕ ವಿರ್ಪಣ್ಣನ ಲೇಪಾಕ್ಷಿ ದೇವಾಲಯ ಅಂತ ಬರ್ತದೆ. ಎಲ್ಲೈತೆ ಅಂತ ಗೊತ್ತಿಲ್ಲ ನನಗೆ. ಆ ಲೇಪಾಕ್ಷ ದೇವಾಲಯದ ಬಸವನ ಕೊರಳಿನೊಳಗ ಒಂದು ಪದಕದ. ಆ ಪದಕ ಗಂಡ ಬೇರಂಡದ ಚಿತ್ರದ ಪದಕ ಇರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಮೈಸೂರಿನ ಅರಸರ ರಾಜಲಾಂಛನ ಒಂದು ಶೆಂಬಾಲ್ ಒಂದು ಗುರುತು ಅಂತ ನಾವೇನು ಕಾಣ್ತೇವೆ. ಆಗಿನ ಕಾಲದೊಳಗೆ ಒಬ್ಬೊಬ್ಬ ರಾಜ ಒಂದೊಂದು ಗುರುತನ್ನ ಇಟ್ಕೊಳ್ತಾ ಇದ್ರು, ಲಾಂಛನವನ್ನ. ಮೈಸೂರಿನ ಅರಸರು ವೀರಶೈವ ಮತಾವಲಂಬಿಗಳ ಆಗಿರೋದ್ರಿಂದ ಸಾಕಷ್ಟು ವೀರಭದ್ರ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಇವತ್ತಿಗೂ ಕೂಡ ಅರಮನೆ ಆವರಣದ ಒಳಗೆ ದೇವಾಲಯಗಳನ್ನ ಇರೋದನ್ನ ನಾವು ಕಾಣ್ತೇವೆ. ಅಂತ ಮೈಸೂರಿನ ಅರಸರ ಲಾಂಛನ ಯಾವುದು ಅಂದ್ರ ಗಂಡ ಬೇರಂಡದ ಚಿತ್ರ ಅನ್ನೋದನ್ನ ನಾವು ಕಾಣ್ತೇವೆ. ಅವರ ರಾಜಪತಾಕೆ ಇತ್ತು. ಆ ರಾಜಪತಾಕೆ ಯಾಕಿತ್ತು ಅಂತಂದ್ರೆ, ಹೆಂಗಿತ್ತು ಅಂದ್ರೆ ಒಬ್ಬ ಜಂಗಮರಿಂದ ಅವರಿಗೆ ಬಹಳ ಒಳ್ಳೇದಾಕೊಂಡು ಬರ್ತದ ಅವ್ರಿಗೆಲ್ಲ. ಅದಕ್ಕಾಗಿನ ಆ ಜಂಗಮರ ವೇಷದ ಲಾಂಛನ ಇದನ್ನ ಕೆಂಪು ಬಟ್ಟೆ, ಕಾವಿ ಬಟ್ಟೆ, ಆ ಬಟ್ಟೆ ಮೇಲೆ ಗಂಡ ಬೇರೆ ಚಿತ್ರವಾಗಿ ಅವರು ಏನ್ ಮಾಡ್ತಾ ಇದ್ರು, ಪತಾಕೆಯನ್ನ ಬಳಸ್ತಾ ಇರೋದನ್ನ ಮೈಸೂರು ಅರಸರು ಇದ್ರೊಳಗೆ ನಾವು ಕಾಣ್ತೇವೆ. ಬಳ್ಳಿಗಾವಿಯಲ್ಲಿ ಗಂಡ ಬೇರಿಂಡದ ಒಂದು ಕಂಬ ಇವತ್ತಿಗೂ ಕೂಡ ಇರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಪ್ರಾಚೀನ ಕವಿ ಹರಿಹರ ರಾಘವಾಂಕ, ಈ ರಾಘವಾಂಕನಿಗೆ ಈ ಶಾಸನಗಳಲ್ಲಿ ರಾಘವಾಂಕನಿಗೆ ಒಂದು ಪ್ರಶಸ್ತಿಯನ್ನು ಹೇಳ್ತಾರೆ. ಅದು ಯಾವುದು ಅಂದ್ರೆ ಉಭಯ ಕವಿ ಶರವಬೇರುಂಡ ಅಂತೇಳಿ ಒಂದು ಬಿರುದನ್ನ ನಾವು ಕಾಣ್ತೇವೆ. ಬೆಳಕಲ್ಲು. ಹೀಗಾಗಿ ಇಲ್ಲಿ
ಶರಭ ಬೇರುಂಡ ಅಂದ್ರೆ ಗಂಡ ಬೇರುಂಡ ಶರಭ ಸಾರ್ವ ಅವತಾರ ಅಂತ ಒಂದು ಉದಾಹರಣೆಯನ್ನು ಕಥೆಯನ್ನ ಚರಿತ್ರೆಯನ್ನ ಕಾಣ್ತೇವೆ. ಅದು ವೀರಭದ್ರನ ಲೀಲೆಯಲ್ಲಿ ಬಹಳ ಸುಂದರವಾಗಿ ಮೂಡಿ ಬರ್ತದೆ. ಹಾಗೇನೆ ಈ ಶರಭ ಸಾರ್ವ ಅವತಾರದ ಒಂದು ಚರಿತ್ರೆ, ಒಂದು ಲೀಲೆಯನ್ನು ಕೇಳಿದ ಮೇಲೆ ಇನ್ನೆರಡು ಲೀಲೆಗಳು ಬರ್ತವೆ. ಅವುಗಳನ್ನ ಒಂದು 5 ನಿಮಿಷಗಳಲ್ಲಿ ಸಂಕ್ಷಿಪ್ತದ ಒಳಗೆ ಹೇಳಿ ನನ್ನ ಮಾತುಗಳನ್ನ ನಾ ಮುಗಿಸ್ತೇನೆ. ಇನ್ನೊಂದು ಲೀಲೆ ಅಂದ್ರ ವ್ಯಾಳಾಸುರ ಸಂಹಾರ ಲೀಲೆ. ವ್ಯಾಳಾಸುರ ಸಂಹಾರ ಲೀಲೆ ಅಂದ್ರೆ ಏನು? ಇಲ್ಲಿ ವ್ಯಾಳಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಅವನು ಬಹಳ ಬಲಿಷ್ಠನಾಗಿರ್ತಾನೆ, ದೇವತೆಗಳೆಲ್ಲರನ್ನೂ ಕೂಡ ದೋಚುತ್ತಾನೆ. ಅವನು ಹೆಂಗಂದ್ರೆ ನಮ್ಮ ದೇಶಕ್ಕೆ ಗಜನಿ ಮಹಾಮಾದ್ ಬಂದು ಹೆಂಗ ದೋಚಿದ ಸಂಪತ್ತನ್ನ ಲೂಟಿ ಮಾಡ್ತಾನ, ಹಂಗ ಈ ವ್ಯಾಳಾಸುರನು ಕೂಡ. ಈ ವ್ಯಾಳಾಸುರ ಇಲ್ಲಿ ಊರುಗಳು ಗೊತ್ತಿಲ್ಲ. ಹೀಗೆ ವ್ಯಾಳಾಸುರನ ಉಪಟಳ ಜಾಸ್ತಿ ಆದಾಗ ದೇವತೆಗಳೆಲ್ಲ ಸೇರಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಶಿವನನ್ನ. ಆಗ ಶಿವ ವೀರಭದ್ರನಿಗೆ ಇದು ಮಾಡ್ತಾನೆ, ಅಪ್ಪಣೆ ಮಾಡ್ತಾನೆ. ವ್ಯಾಳಾಸುರ ಅಂತೇಳಿ ಸಾಮಾನ್ಯ ಆಗಿರೋದಿಲ್ಲ, ಅವನು ಮಹಾಮಾಯಾವೇ ಆಗಿರ್ತಾನೆ. ಅಷ್ಟು ಸುಲಭವಾಗಿ ಯಾರೂ ಕೂಡ ಅವನನ್ನ ಸೋಲಿಸ್ಲಿಕ್ಕೆ ಆಗಂಗಿಲ್ಲ, ಅವನನ್ನ ಸಂಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂತ ಬಲಿಷ್ಠನಾಗಿರುವಂತ ವ್ಯಾಳಾಸುರನ ಜೊತೆ ವೀರಭದ್ರ ಭಯಂಕರವಾಗಿರುವಂತ ಯುದ್ಧವನ್ನ ಮಾಡ್ಕೊಂಡು ಬರ್ತಾನೆ ವ್ಯಾಳಾಸುರನ ಜೊತೆ. ಅಲ್ಲಿ ಹೆಂಗ ಯುದ್ಧ ನಡೀತದೆ ಅಂದ್ರೆ, ವೀರಭದ್ರನ ಜೊತೆ ನಾನು ಗೆಲ್ಲೋಕ್ ಸಾಧ್ಯ ಇಲ್ಲ ಅಂತೇಳಿ ಗೊತ್ತಾಗಿ ವ್ಯಾಳಾಸುರ ಮಾಯಾಯುದ್ಧವನ್ನ ಪ್ರಾರಂಭ ಮಾಡ್ತಾನೆ. ಆ ಮಾಯಾಯುದ್ಧದ ಒಳಗೆ ಮೇಘ ರೂಪದ ಒಳಗೆ ಅವ ಯುದ್ಧವನ್ನ ಮಾಡಕ್ ಚಲೋ ಮಾಡಿದ್ರೆ, ವೀರಭದ್ರ ಚಂಡಮಾರುತದ ಒಳಗೆ ಯುದ್ಧವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವತಾರದ ಒಳಗೆ. ಹಾಗೇನೆ ಅವ ಪರ್ವತದ ರೂಪದೊಳಗ ಅವ ಅವತಾರ ತಾಳಿ ಯುದ್ಧವನ್ನ ಮಾಡಕ್ ಚಲೋ ಮಾಡಿದ್ರೆ, ವೀರಭದ್ರ ವಜ್ರಾಯುಧನಾಗಿ ಯುದ್ಧವನ್ನ ಮಾಡ್ಲಿಕ್ಕೆ ಚಲೋ ಮಾಡ್ತಾನೆ. ಹಾಗೇನೆ ಕೋಣನ ರೂಪದೊಳಗೆ ಯುದ್ಧ ಮಾಡಕ್ ಚಲೋ ಮಾಡಿದ್ರೆ, ಹುಲಿಯ ರೂಪದ ಒಳಗ ವೀರಭದ್ರ ಆಗ್ತಾನೆ. ಹಾಗೇನೆ ಆನೆ ರೂಪದ ಒಳಗ ಅವನು ರಾಕ್ಷಸ ಹೋರಾಡಕ್ ಚಲೋ ಮಾಡಿದ್ರೆ, ಸಿಂಹನಾಗಿ ವೀರಭದ್ರ ಅಲ್ಲಿ ಹೋರಾಡ್ತಾನೆ. ಹೀಗೆ ಸರ್ಪದ ಆಕಾರವನ್ನು ತಾಳಿ ಕೊನೆಗೆ ಆ ಶರಭನಾಗಿ, ಶರಭ ಅಂದ್ರೆ ಸರ್ಪ ಅಂತನೂ ಅರ್ಥ ಆಗ್ತದೆ, ಸರ್ಪದ ಅವತಾರ ತಾಳಿ ಅವನನ್ನ ಸಂಹಾರ ಮಾಡಿದ ಅನ್ನುವಂತ ಒಂದು ವ್ಯಾಳಾಸುರ ಸಂಹಾರದ ಕತೆ ವೀರಭದ್ರದ ಚರಿತ್ರೆಯಲ್ಲಿ, ಲೀಲೆಗಳಲ್ಲಿ ಇದು ಬರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಇಲ್ಲಿ ಸರ್ಪಾವತಾರ ವೀರಭದ್ರವನ್ನ ಕಾಣೋದ್ರಿಂದ ಅಷ್ಟೇ ಅಲ್ಲ, ಆ ರಾಚೋಟಿ ಒಳಗೆ ಮೊನ್ನೆ ನಿಮಗೆ ಅವರೆಲ್ಲ ಚರಿತ್ರೆ ಹೇಳಿದ್ದಾರೆ. ರಾಚೋಟಿ ಒಳಗೆ ಹುತ್ತ ರಾಚೋಟಿ ಈರಣ್ಣ ಪವಾಡವನ್ನ ಮೆರಿತಾನೆ ಹಾವಿನ ರೂಪದ ಒಳಗೆ. ಬಹುಶಃ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಒಳಗೂ ಕೂಡ ಇದೇ ಒಂದು ಲೀಲೆ ಆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೂ ಅದ. ಅದಕ್ಕಾಗಿನ ಆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸರ್ಪದೋಷ ಪರಿಹಾರಕ್ಕಾಗಿ ಬಹಳಷ್ಟು ಜನ ಅಲ್ಲಿ ಹೋಗ್ತಾರೆ. ಅಂದ್ರೆ ಕಾಳ ಸರ್ಪದೋಷ, ಇನ್ನುಳಿದ ಬೇರೆ ಬೇರೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗುವುದನ್ನ ನಾವು ಕಂಡುಕೊಂಡು ಬರ್ತೇವೆ. ಅದೇ ಹಿನ್ನೆಲೆ ಒಳಗೆ ವೀರಭದ್ರ ಸ್ವಾಮಿನೂ ಕೂಡ ರಾಚೋಟಿ ವೀರಣ್ಣ ಅಂತ ರಾಚೋಟಿ ಒಳಗ ಸರ್ಪ ರೂಪದ ಒಳಗ ಅಲ್ಲಿ ಪವಾಡಗಳನ್ನ ಮೆರೆಕೊಂಡು ಬರ್ತಾನೆ. ರಾಕ್ಷಸರ ಸಂಹಾರ ಸರ್ಪ ಮಾಡೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಹೀಗಾಗಿನ ಆ ಸರ್ಪರೂಪದ ಈರಣ್ಣನ ಆರಾಧನೆಯನ್ನ ಯಾರು ಮಾಡಿಕೊಂಡು ಬರ್ತಾರೆ, ಅವರಿಗೆ ಈ ದೋಷಗಳು ಏನಿರ್ತಾವಲ್ಲ, ಸರ್ಪದೋಷ ಅಂತೇಳಿ ಶಾಸ್ತ್ರಿಗಳು ಅವರೆಲ್ಲ ಪಂಚಾಂಗ ಕರ್ತರು ಜ್ಯೋತಿಷಿಗಳು ಹೇಳೋದನ್ನ ಕಾಣ್ತೇವೆ. ವೀರಣ್ಣನ ಆರಾಧನೆ ಮಾಡೋದ್ರಿಂದ ಆ ದೋಷವೆಲ್ಲವೂ ಕೂಡ ಹೋಗಿ ಮುಕ್ತರಾಗ್ತಾರೆ ಅನ್ನೋದನ್ನ ಈ ಚರಿತ್ರೆಗಳು ನಮಗೆ ತೋರಿಸ್ಕೊಂಡ್ ಬರ್ತವೆ. ಇದಾದ ನಂತರ ಮತ್ತೊಂದು ವಿಶೇಷವಾಗಿರುವಂತ ಲೀಲೆ, ಎಲ್ಲರೂ ಕಿರಲೇಬೇಕಾಗಿರುವಂತ ವಿಶೇಷ ಲೀಲೆ ಅಂತಂದ್ರೆ ಪಂಚಮುಂಡ್ರಾಸುರನ, ಮೇಂಡ್ರಾಸುರ ಅಂತನೋ ಪಂಚಮುಂಡ್ರಾಸುರನ ಸಂಹಾರದ ಲೀಲೆ. ಅವನೂ ಒಬ್ಬ ರಾಕ್ಷಸನೇ, ಬಲಶಾಲಿಯಾಗಿರುವಂತ ರಾಕ್ಷಸ. ತಪಸ್ಸುಗೈದು ಆ ವರ ಪಡೆದಿರ್ತಾನೆ. ವರ ಪಡೆದು ಆ ವರ ಸಿಕ್ಕ ಮೇಲೆ ಅಂದ್ರೆ ಅಹಂಕಾರ ಬರ್ತದ. ತಪಸ್ಸು ಕೆಲವೊಬ್ಬರಿಗೆ ತಪಸ್ಸಿನಿಂದಲೂ ಅಹಂಕಾರ ಬರ್ತದ.
ಕೆಲವೊಬ್ಬರಿಗೆ ವಿದ್ಯೆಯಿಂದಲೂ ಅಹಂಕಾರ ಬರ್ತದೆ. ನನ್ನಷ್ಟು ವಿದ್ಯಾವಂತ ಯಾರು ಇಲ್ಲ, ತಪಸ್ಸು ಮಾಡಿದವರಿಗೆ ನನ್ನಷ್ಟು ತಪಸ್ವಿ ಯಾರು ಇಲ್ಲ. ಅಹಂಕಾರ ಅಂತವರಲ್ಲಿಯೂ ಬರುವುದನ್ನ ನಾವು ಕಾಣ್ತೇವೆ. ಹಂಗ ರಾಕ್ಷಸನಾಗಿರುವಂತ ಈ ಮುಂಡ್ರಾಸುರ, ಅವನಲ್ಲಿಯೂ ಕೂಡ ಒಂದು ಅಹಂಕಾರ ಬರ್ತದೆ. ಯಾವಾಗ ಅಹಂಕಾರ ಬರ್ತದೆ ಆವಾಗ ಲೋಕ ಕಂಟಕರಾಗೋದಂತೂ ಗ್ಯಾರಂಟಿ. ಎಲ್ಲರಿಗೂ ಕೂಡ ಕಂಟಕರಾಗ್ತಾರೆ. ಅಹಂಕಾರ ಅಂದ್ರನ ದುರ್ಗುಣ. ಹಾಗಾಗಿನ ಆ ವೀರಭದ್ರನನ್ನ ಶಿವ ಆವಾಹನೆ ಮಾಡಿ ವೀರಭದ್ರನಿಗೆ ಅಪ್ಪಣೆ ಕೊಡ್ತಾರೆ ಶಿವ. ಅವಾಗ ವೀರಭದ್ರ ಸ್ವಾಮಿ ಮಂಡ್ರಾಸುರನ ಜೊತೆ ಯುದ್ಧವನ್ನ ಮಾಡ್ಕೊಂಡು ಬರ್ತಾನೆ. ಬಹಳಷ್ಟು ಯುದ್ಧದ ನಂತರ ಎಷ್ಟು ಉಪದೇಶ ಮಾಡಿದ್ರು ಕೂಡ ಕೇಳೋದಿಲ್ಲ. ಅವನ ಹತ್ರ ವಿಪರೀತವಾಗಿರುವಂತ ಈ ತಾಮಸಿಕ ಗುಣ ಜಾಸ್ತಿ ಆಗಿರ್ತದ. ಅವಾಗ ವೀರಭದ್ರ ಸ್ವಾಮಿ ಅಲ್ಲಿ ಮುಂಡ್ರಾಸುರನ ಸಂಹಾರವನ್ನ ಅಲ್ಲಿ ಮಾಡ್ಕೊಂಡು ಬರ್ತಾನೆ. ಅವಾಗ ಮುಂಡ್ರಾಸುರ ರಾಕ್ಷಸ ಸಂಹಾರ ಆಗ್ತದ. ಮುಂಡ್ರಾಸುರ ರಾಕ್ಷಸರ ಸಂಹಾರ ಆದ ತಕ್ಷಣ ಅವನ ಪತ್ನಿ ಹಂಗ ಪ್ರಸೂತಿ ದೇವಿ ಸತ್ಯಬ್ರಹ್ಮನ ಪತ್ನಿ ಪ್ರಾರ್ಥನೆ ಮಾಡ್ಕೊಂಡ್ಲು, ಹಂಗ ಮುಂಡ್ರಾಸುರನ ಪತ್ನಿನೂ ಕೂಡ ವೀರಭದ್ರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಏನ್ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮಿಬ್ಬರಿಗೆ ಮೋಕ್ಷವನ್ನ ಪ್ರಾಪ್ತಿ ಮಾಡು, ನಿನ್ನ ಅನುಗ್ರಹ ನಮ್ಮ ಮೇಲೆ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂತ ಒಂದು ಅನುಗ್ರಹ ವೀರಭದ್ರ ಉಗ್ರನೂ ಹೌದು. ಯಾರು ಅವನ ಬಳಿಗೆ ಭಕ್ತಿಯಿಂದ ನಡ್ಕೊಳ್ತಾರೋ ಅವರಿಗೆ ಶಾಂತ ಸ್ವರೂಪನಾಗಿ ಅನುಗ್ರಹ ಮಾಡುವ ಕೆಲಸವನ್ನು ವೀರಭದ್ರ ಸ್ವಾಮಿ ಮಾಡ್ಕೊಂಡು ಬರ್ತಾನೆ. ಹಾಗೆ ಇಲ್ಲಿ ಮುಂಡ್ರಾಸುರನ ಹೆಂಡತಿಯ ಪ್ರಾರ್ಥನೆಯಂತೆ ಇಬ್ಬರಿಗೂ ಒಳ್ಳೆಯದನ್ನು ಮಾಡ್ಕೊಂಡು ಬರ್ತಾನ. ಅವನ ಸತ್ತಿರ್ತಾನಲ್ಲ ಮುಂಡ್ರಾಸುರ, ಅವನ ತನುವನ್ನ ಅವನ ನೆನಹನ್ನ ಶಾಶ್ವತವಾಗಿ ಉಳಿಸಬೇಕು, ಅವನ್ನ ಜನ ಎಂದಿಗೂ ಮರಿಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅವನಿಗೆ ಜೀವದಾನ ಮಾಡೋದಿಲ್ಲ. ಕರೆ ಅಲ್ಲಿ ಏನ್ ಮಾಡ್ತಾನಂದ್ರ ವೀರಭದ್ರ ಸ್ವಾಮಿ ಅವನ ಏನು ಶರೀರದ ಅವಯವಗಳು ಬದ್ದಿರ್ತಾವಲ್ಲ, ಆ ಶರೀರದ ಅವಯವಗಳನ್ನ ತನ್ನ ಆರಾಧನೆ ಮಾಡುವಂತ ವೀರಭದ್ರ ದೇವರ ಆರಾಧನೆ ಮಾಡುವಂತ ಗುಗ್ಗುಳದ ಕಾರ್ಯಗಳಿಗೆ ಬಳಸಬೇಕು ಅಂತ ತಿಳ್ಕೊಂಡು ಗುಗ್ಗುಳದ ವಸ್ತುಗಳಾಗಿ ಪರಿವರ್ತನೆ ಮಾಡ್ತದೆ. ಏನೇನಾಗ್ತದೆ ಅಂದ್ರೆ ಆ ಮುಂಡ್ರಾಸುರನ ತಲೆ ಗುಗ್ಗುಳದ ಕೊಡ ಏನ್ ಹಿಡ್ಕೊಂಡಿರ್ತಾರೆ, ಗುಗ್ಗುಳ ಕೊಡ ಪುರವಂತರು. ಗುಗ್ಗುಳದ ಕೊಡ ಅಂದ್ರೆ ಮುಂಡ್ರಾಸುರನ ರಾಕ್ಷಸನ ಒಂದು ತಲೆ ಅಂತೇಳಿ ಆ ತಲೆಯನ್ನ ಮುಂಡ್ರಾಸುರನ ತಲೆಯನ್ನು ಗುಗ್ಗುಳದ ಕೊಡವನ್ನಾಗಿ ಮಾಡಿದ ವೀರಭದ್ರ. ಅವನ ಮೊಳಕೈ ಕಟ್ಟಿಗೆ ಕಟ್ತಾರಲ್ಲಿ, ಅಲ್ಲಿ ಬಿದಿರು ಏನೋ ಇದು ನಿಶಾನೆ ಕಟ್ಟೋದು ಒಂದು ಏನೋ ಪದ್ಧತಿ ಏನೋ ಅದ. ಆ ಒಂದು ಕಟ್ಟಿಗೆ ಅವನ ಮೊಳಕೈ ಕಟ್ಟಿಗೆಗಳಾಗ್ತವೆ. ಅವನ ಕರು ಶಿಂಬೆ ಅಂದ್ರೆ ಕೊಳ ಹೋಗ್ಲಿಕ್ಕೆ ಶಿಂಬೆ ಏನು ಮಾಡ್ತಾರಲ್ಲ ಆ ಶಿಂಬೆ ಅವನ ಕರು ಶಿಂಬೆ ಆಗ್ತದೆ. ನೆಣವ ಅಂದ್ರ ಕಣಕ ಆಗ್ತದ, ಅಂದ್ರ ಒಳಗ ಮಾಂಸದ ಇದು ಅದೇನಾಗ್ತದ ಕಣಕ ಆಗ್ತದ. ಆನಂತರ ರಕ್ತ ಇದಕ್ ಬಳಸ್ತಕ್ಕಂಥ ಎಣ್ಣೆ ಆಗ್ತದ. ಹಾಗೇನೆ ಬೆರಳು ಶಸ್ತ್ರಗಳಾಗ್ತವ, ಶಸ್ತ್ರಗಳನ್ನ ಚುಚ್ಚಿಕೊಳ್ತಾರಲ್ಲ ಆ ಶಸ್ತ್ರಗಳು ಮಂಡ್ರಾಸುರನ ಬೆರಳುಗಳ ಶಸ್ತ್ರಗಳಾದವು ಅಂತೇಳಿ ಅನ್ಕೊಂಡು ಬರ್ತಾರೆ. ಅಂಗೈ ಅಂದ್ರೆ ಆ ಮುಂಡ್ರಾಸುರನ ಅಂಗೈ ಏನಿತ್ತು, ಕೈ ಮುಂಗೈ ಅಂಗೈ, ಆ ಅಂಗೈ ಜಾಗಟೆ ಬಡಿತಾರಲ್ಲ ಗುಗ್ಗುಳದ ಜಾಗ ನನ್ನ ಶಾಶ್ವತಗೊಳಿಸಿದವು. ಅವನ ಭಕ್ತಿಗೆ ಅವನ ಹೆಂಡತಿಯ ಪ್ರಾರ್ಥನೆಯಂತೆ ಅವನಿಗೆ ವೀರಭದ್ರನ ಸಾನ್ನಿಧ್ಯದ ಒಳಗ ಇವೆಲ್ಲಾ ಪೂಜಾ ಸಾಮಗ್ರಿಗಳಾಗಿ ಪರಿವರ್ತನೆ ಹೊಂತವೆ. ಈ ರೀತಿಯಾಗಿ ಅಲ್ಲಿ ಇದು ಮಾಡೋದನ್ನ ಕಾಣ್ತೇವೆ. ಅದಕ್ಕಾಗಿನ ಹುಗ್ಗಿಯಡಿ ಮಾಡಿ ನೀಡೋ ಪದ್ಧತಿನೂ ಕೂಡ ವೀರಭದ್ರ ಸ್ವಾಮಿಗೆ ಇರೋದನ್ನ ಕಾಣ್ತೇವೆ. ಅದೇ ದೃಷ್ಟಿಯಿಂದ ಅಗ್ನಿ ಪ್ರವೇಶ ಮಾಡುವ ಒಂದು ಈ ಕೆಂಡಾರ್ಜನೆ ಅಂತಾರಲ್ಲ, ಆ ಕೆಂಡಾರ್ಜನೆ ಮಾಡುವ ಪದ್ಧತಿನೂ ಇದೇ ಹಿನ್ನೆಲೆ ಒಳಗೆ ಬಂದಿರೋದನ್ನ ನಾವು ಕಾಣ್ತೇವೆ. ಹಾಗೇನೆ ಒಂದು ಇಲ್ಲಿ ವಿಚಾರ ತಿಳಿಸ್ಬೇಕು ಅಂದ್ರೆ ನಿಮಗ ವೀರಭದ್ರನ ಜಾತ್ರೆ, ವೀರಭದ್ರನ ಗುಗ್ಗುಳ ಕಾರ್ಯಕ್ರಮ ಅಂದ್ರೆ ಎಷ್ಟು ಜನಕ್ಕೆ ಅದು ಒಳ್ಳೆಯದಾಗ್ತದ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಾವು ಮಾಡುವ ಆಚಾರ ವಿಚಾರಗಳು, ನಾವು ನಡೆಸುವ ಜಾತ್ರೆ ಉತ್ಸವಗಳು, ನಾವು ನಡೆಸುವ ಹಬ್ಬ ಹರಿದಿನಗಳು ನೂರಾರು ಕುಟುಂಬಗಳಿಗೆ ಅನ್ನವನ್ನು
ಎಷ್ಟು ಜನರ ಪಾತ್ರ ಇರ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದರೊಳಗೆ ಒಂದು ಗುಗ್ಗಳ ತಯಾರಾಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಬಡಿಗಾರ ಬೇಕು, ಬಡಿಗರು ಬೇಕು, ಹಾಗೆಯೇ ಕುಂಬಳಿ ಕೊಡ್ಲಿಕ್ಕೆ ಕುರುಬರು ಬೇಕು, ಆಮೇಲೆ ಅದರ ಪೂಜಾ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಅಯ್ಯನವರು ಬೇಕು, ಆಮೇಲೆ ಆ ಬಟ್ಟೆ ಹಳದಿ ಹಾಸಲಿಕ್ಕೆ ಅಡಿಯಾಳು ಬೇಕು, ಆಮೇಲೆ ಶಿಲ್ಪಿಗಳು ಬೇಕು. ಆ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ನಾವೆಲ್ಲ ಹೋಗಬೇಕಾಗಿರೋದ್ರಿಂದ ಎಲ್ಲರ ಜೀವನ ಉಪಾಯಕ್ಕೂ ಈ ಆಚರಣೆಗಳು ಏನಾಗ್ತಾವ ಅಂದ್ರೆ ಅವು ಅನುಕೂಲ ಮಾಡಿಕೊಂಡು ಬರ್ತಾವ. ಅದಕ್ಕಾಗಿನೇ ಇವುಗಳನ್ನ ನಮ್ಮ ದೇಶದ ಒಳಗೆ ಆಚರಣೆ ಮಾಡೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಹಾಗೇನೆ ಇಸ್ಲಾಂ ಧರ್ಮದವರನ್ನು ನಮ್ಮ ಹಬ್ಬ ಆಚರಣೆಗಳಲ್ಲಿ ತೊಡಗಿಸಿಕೊಂಡಿರುವ ಒಂದು ಉದಾಹರಣೆ ಅದ. ಅದಕ್ಕೆ ರಾಚೋಟಿ ವೀರಣ್ಣದ ಒಳಗೆ ಎಲೆ ಕಟ್ಟುವ ಕೆಲಸವನ್ನು 50 ಕುಟುಂಬಗಳು ಮುಸಲ್ಮಾನರ ಕುಟುಂಬಗಳೇ ಮಾಡ್ಕೊಂಡು ಬರ್ತಾವ. ಹಾಗೇನೆ ಇನ್ನು ಕೆಲವೊಂದು ಕಡೆ ಮುಸಲ್ಮಾನರು ಅದ್ರ ಒಳಗೆ ಪಾಲ್ಗೊಳ್ಳೋದನ್ನ ನಾವು ಕಾಣ್ತೇವೆ. ವೀರಭದ್ರ ಅಂದ್ರೆ ಕೇವಲ ಒಂದು ಜನಾಂಗದ ದೇವರಲ್ಲ, ಇಡೀ ಮನುಕುಲಕ್ಕೆನೇ ದೇವರು. ಅವನ ವರ್ಣನೆಯನ್ನ ಎಷ್ಟು ಮಾಡಿದ್ರೂ ಕೂಡ ಕಡಿಮೆನ. ಅಂತ ವಿಶೇಷವಾಗಿರುವಂತ ಆ ವೀರಭದ್ರನ ಬಳಿಗೆ ಹೋಗಬೇಕು. ವೀರಭದ್ರನನ್ನ ಗುರುವಾಗಿ ಸ್ವೀಕಾರ ಮಾಡಿ ಅವನಿಂದ ಉಪದೇಶವನ್ನು ಪಡ್ಕೊಂಡಾಗ ನಿನಗೆ ಏನಾಗ್ತದ, ಮೋಕ್ಷ ಲಭಿಸ್ತದ ಅಂತೇಳಿ ಅಲ್ಲಿ ಹೇಳ್ತಾನೆ. ಯಾರು? ಶ್ರೀರಾಮಭದ್ರ, ಶ್ರೀರಾಮಚಂದ್ರ ಹೇಳ್ತಾನೆ. ಆವಾಗ ಆಂಜನೇಯ ಸ್ವಾಮಿ ಆ ಕ್ಷಣವೇ ಅವ ಏನ್ ಮಾಡ್ತಾನ, ವೀರಭದ್ರನ ಬಳಿಗೆ ಶಿಷ್ಯನಾಗಿ ಬರೋದನ್ನ ಚರಿತ್ರೆ ಒಳಗ ಶಾಸನಗಳಲ್ಲಿ ಹನುಮಂತನಿಗೆ ಲಿಂಗಧಾರಣ ಒಂದು ಹಿನ್ನೆಲೆ ಒಳಗ ನಾವು ಕಂಡುಕೊಂಡು ಬರ್ತೇವೆ. ಅಲ್ಲಿ ಲಿಂಗಧಾರಣೆಯನ್ನ ಹನುಮಂತನಿಗೆ ವೀರಭದ್ರ ಸ್ವಾಮಿ ಎಲ್ಲಿ ಮಾಡಿದ ಅಂತಂದ್ರೆ, ವೀರಭದ್ರ ಒಂದು ಕಡೆ ಹೇಳ್ಕೊಂಡು ಬರ್ತಾರೆ ಗ್ರಂಥದ ಒಳಗ. ವೀರಭದ್ರ ಸ್ವಾಮಿಯ ಜನನ ಯಡೂರು, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲಾ ಯಡೂರು ಕ್ಷೇತ್ರದ ಒಳಗ ವಿರೂಪಾಕ್ಷ ಲಿಂಗದಿಂದ ಆಯಿತು ಅಂತೇಳಿ ಬರ್ತದೆ. ಆ ವಿರೂಪಾಕ್ಷ ಲಿಂಗದಿಂದ ಉದಯನಾಗಿರುವಂತ ವೀರಭದ್ರ ಸ್ವಾಮಿ ಅವತಾರ ತಾಳಿ ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಅವ ಹೊರಡಬೇಕಾದ್ರ ಗೊಡಚಿಗೆ ಬರ್ತಾನೆ. ಗೊಡಚಿ ಒಳಗ ಶಿವ ಪಾರ್ವತಿ ಎಲ್ಲರೂ ಸೇರಿ ವೀರಭದ್ರ ಸ್ವಾಮಿ ಅಂಧಕಾಸುರ ಸಂಹಾರವನ್ನು ಗೊಡಚಿ ಒಳಗ ಮಾಡ್ತಾನೆ. ಗೊಡಚಿ ಒಳಗ ಅಂಧಕಾಸುರ ಸಂಹಾರ ಆದ ನಂತರ ಸವಣೂರು ತಾಲೂಕಿನ ಕಾರಡಗಿಗೆ ಬರ್ತಾನೆ. ಕಾರಡಗಿ ಒಳಗ ಭೀಮನಿಗೆ ತನ್ನ ರುದ್ರ ಸ್ವರೂಪವನ್ನು ತೋರಿಸ್ತಾನೆ. ಭೀಮನಿಗೆ ರುದ್ರ ಸ್ವರೂಪವನ್ನು ತೋರಿಸಿ ಅಲ್ಲಿ ಗದ್ದಿಗೆ ರೂಪದ ಒಳಗೆ ಕಾಣಿಸ್ಕೊಳ್ತಾನೆ. ಗದ್ದಿಗೆ ರೂಪದ ಈರಣ್ಣವನ್ನ ಕಾರಡಗಿ ಒಳಗೆ ನಾವು ಕಂಡುಕೊಂಡು ಬರ್ತೇವೆ. ಅಂದ್ರೆ ನಂತರದಲ್ಲಿ ಸ್ವಲ್ಪ ಇಲ್ಲಿ ವ್ಯತ್ಯಾಸ ಆಯ್ತು. ಏನ್ ವ್ಯತ್ಯಾಸ ಅಂದ್ರೆ, ದಕ್ಷ ಬ್ರಹ್ಮನ ಸಂಹಾರ ಮಾಡ್ಲಿಕ್ಕೆ ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋಗಿ ದಕ್ಷ ಬ್ರಹ್ಮನ ಸಂಹಾರ ಮಾಡಿದ ನಂತರ ಕಾರಡಗಿಗೆ ಬಂದು ಆ ಕೆಲಸವನ್ನ ಮಾಡ್ಕೊಂಡು ಬರ್ತಾನೆ. ಕಾರಡಗಿ ಒಳಗ ಲೀಲೆಯನ್ನು ತೋರಿಸಿ, ಕಾರಡಗಿ ಚರಿತ್ರೆಯನ್ನ ನಾಳೆ ನಾಡ್ದ ಅದನ್ನ ಹೇಳ್ತಾನೆ ನಿಮಗ, ಅದರಲ್ಲಿ ವಿಶೇಷ ಅದ. ಕಾರಡಗಿಗೆ ಬಂದು ಅಲ್ಲಿ ಭೀಮನ ಇದು ತಾಳಿ ಅವನಿಗೆ ರುದ್ರ ಸ್ವರೂಪವನ್ನು ತೋರಿಸಿ ನೇರವಾಗಿ ಉತ್ತರಾಚೋಟಿ ಅಂದ್ರೆ ರಾಚೋಟಿ ಕ್ಷೇತ್ರಕ್ಕೆ ಬಂದು, ಕಡಪ ಜಿಲ್ಲೆ, ಆ ರಾಚೋಟಿ ಕ್ಷೇತ್ರದೊಳಗ ಹುಟ್ಟವೀರನ್ನ ಒಂದು ಸವಾಲವನ್ನು ಮೆರಿತಾನೆ. ಅಲ್ಲಿ ಹನುಮಂತನಿಗೆ ಲಿಂಗ ದೀಕ್ಷೆಯನ್ನ ಮಾಡಿದ ಅಂತ ಒಂದು ಹಿನ್ನೆಲೆಯನ್ನ ಒಂದು ಸಾಂಸ್ಕೃತಿಕ ವೀರಭದ್ರ ಅಂತೇಳಿ ಒಂದು ಗ್ರಂಥದ ಒಳಗೆ ಸಾಹಿತಿಗಳು ಬರ್ಕೊಂಡು ಬರ್ತಾರೆ. ಹೀಗೆ ವೀರಣ್ಣನ ಲೀಲೆ, ವೀರಭದ್ರನ ಲೀಲೆ ಅದು ಎಷ್ಟು ವರ್ಣಿಸಿದ್ರೂ ಕೂಡ ಒಂದು ಕಡಿಮೆನೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಅವನ ಹಿನ್ನೆಲೆಯನ್ನ ನಾವು ಕಂಡುಕೊಂಡು ಬರ್ತೇವೆ. ಅಂತ ಶ್ರೇಷ್ಠ ವೀರಭದ್ರನ ಕಥೆಯನ್ನ, ಚರಿತ್ರೆಯನ್ನ ಕೇಳೋದ್ರಿಂದ ಹಂಗ ಪುರಂದರದಾಸರು ಕಥಾಶ್ರವಣ ಮಾಡೋ, ಪಥ ವೈಕುಂಠಕ್ಕೆ ಇದು ನೋಡು ಅಂದ್ರೆ ಕಥಾಶ್ರವಣ ಮಾಡೋದ್ರಿಂದ ಹೆಂಗ ಮೋಕ್ಷಕ್ಕೆ ಮಾರ್ಗ ಸಿಗ್ತದ, ಹಂಗ ವೀರಭದ್ರ ಸ್ವಾಮಿ ಕಥೆಯನ್ನು ಕೇಳೋದ್ರಿಂದಲೂ ಕೂಡ ಮೋಕ್ಷ ಪ್ರಾಪ್ತಿ ಆಗ್ತದ ಅನ್ನುವ ಒಂದು ಉದಾಹರಣೆ ಹೇಳೋದ್ರ ಮೂಲಕ ಇಲ್ಲಿಗೆ ವೀರಭದ್ರ ದೇವರ ಕೆಲವೊಂದಿಷ್ಟು ಲೀಲೆಗಳನ್ನ
ಕಳೆದ 3-4 ದಿನಗಳಿಂದ ನಿಮಗೆ ನಾನು ತಿಳಿಸಿದ್ದೇನೆ. ನಾಳೆ ದಿವಸ ಕೆಲವೊಂದಿಷ್ಟು ವಿಶೇಷವಾಗಿರುವಂತ ವೀರಭದ್ರ ದೇವರ ವಿಚಾರಗಳು, ವೀರಭದ್ರ ವೀರಶೈವ, ಹಾಗೇನೆ ವೀರಭದ್ರನ ಕೆಲವೊಂದಿಷ್ಟು ಊರುಗಳಲ್ಲಿ ಯಾವ್ಯಾವ ಕ್ರಮಗಳು ನಡ್ಕೊಂಡು ಬರ್ತಾವ, ಆ ಕ್ಷೇತ್ರಗಳು ಯಾವುದು ಅನ್ನೋದನ್ನ 2 ದಿವಸ, ಇನ್ನೆರಡು ದಿವಸದ ಅಂತ ಅನಿಸುತ್ತಾ 2 ದಿವಸದ ಅವಧಿ ಒಳಗೆ ಎಷ್ಟು ಕ್ಷೇತ್ರದ ದರ್ಶನ ನಿಮಗೆ ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತದ, ಆ ಕ್ಷೇತ್ರ ದರ್ಶನವನ್ನ ಸಂಕ್ಷಿಪ್ತದೊಳಗೆ ನಾಳೆಯಿಂದ ಹೇಳ್ಕೊಂತ ಹೋಗ್ತಾನೆ. ಈ ಚರಿತ್ರೆಯನ್ನ, ಇವತ್ತಿನ ಕಥೆಯನ್ನ ಭಕ್ತಿಯಿಂದ ಆಲಿಸಿದ ಎಲ್ಲಾ ಈ ವೀರಭದ್ರನ ಭಕ್ತರಿಗೆಲ್ಲರಿಗೂ ಕೂಡ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತೇಳಿ ಹಾರೈಸಿ ಈ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ನೀಡಿಕೊಂಡು ಬರ್ತಾ ಇದೆ.